ನಮ್ಮ ಭೂಮಿ ಒಂದು ದೊಡ್ಡ ಟ್ರೆಷರ್ ಚೆಸ್ಟ್ ಇದ್ದ ಹಾಗೆ ಅಲ್ವಾ? ಆ ಅಂದ್ರೆ ಇದ್ರೊಳಗೆ ಮರ, ನೀರು, ಗಾಳಿಯಂತಹ ಎಷ್ಟೋ ಬೆಲೆ ಬಾಳೋ ವಸ್ತುಗಳಿವೆ. ಹೌದು, ಖಂಡಿತ. ಇವತ್ತಿನ ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ನಾವು ನಮ್ಮ ಸುತ್ತಮುತ್ತಲಿನ ಎನ್ವೈರ್ಮೆಂಟ್ ಮತ್ತು ಅದರಲ್ಲಿರುವ ನ್ಯಾಚುರಲ್ ರಿಸೋರ್ಸಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಕರೆಕ್ಟ್. ಈ ಭೂಮಿಯ ಅದ್ಭುತ ಉಡುಗೊರೆಗಳನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಅರ್ತ್ ಹೀರೋಸ್ ಆಗೋದು ಹೇಗೆ ಅಂತ ಕಲಿಯೋದೇ ಇವತ್ತಿನ ಮಿಷನ್. ಆಕ್ಚುಲಿ ಪ್ರಕೃತಿಯಲ್ಲಿರುವ ಎಲ್ಲವೂ ನಮಗೆ ನೇರವಾಗಿ ಉಪಯೋಗಕ್ಕೆ ಬರೋದಿಲ್ಲ. ಏನ್ ಗೊತ್ತಾ, ಒಂದು ವಸ್ತು ನಮಗೆ ಹೇಗೆ ಉಪಯೋಗಕ್ಕೆ ಬರುತ್ತೆ ಅಂತ ಮೊದಲು ತಿಳಿಯಬೇಕು. ಓಹೋ, ಅಂದ್ರೆ ಈಗ ಒಂದು ಬಾವಿಯಿಂದ ನೀರನ್ನು ಮೇಲೆ ಸೇದುವುದು ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ಬಹುದಾ? ಹೌದು, ಅದನ್ನೇ ಎಕ್ಸ್ಟ್ರಾಕ್ಷನ್ ಅಂತೀವಿ. ಆಮೇಲೆ ಆ ನೀರನ್ನು ಅಡುಗೆಗೆ ಬಳಸೋದು ಯುಟಿಲೈಸೇಷನ್ ಆಗುತ್ತೆ. ಅರ್ಥ ಆಯ್ತು. ಹಾಗಾದ್ರೆ ಆ ನೀರನ್ನು ಕುಡಿಯುವುದು ಕನ್ಸಂಪ್ಷನ್ ಅಂತ ಹೇಳ್ಬಹುದಾ? ಎಕ್ಸಾಕ್ಟ್ಲಿ, ಬಹಳ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಮಣ್ಣಿನಲ್ಲಿರುವ ಪ್ರತಿಯೊಂದು ವಸ್ತುವು ನ್ಯಾಚುರಲ್ ರಿಸೋರ್ಸ್ ಆಗಲು ಸಾಧ್ಯನಾ? ಒಳ್ಳೆ ಪ್ರಶ್ನೆ. ಒಂದು ವಸ್ತು ನ್ಯಾಚುರಲ್ ರಿಸೋರ್ಸ್ ಆಗ್ಬೇಕು ಅಂದ್ರೆ ಅದಕ್ಕೆ 3 ಗೋಲ್ಡನ್ ರೂಲ್ಸ್ ಇವೆ. ಮೊದಲನೇದು ಟೆಕ್ನಾಲಜಿಕಲ್ ಆಕ್ಸೆಸಿಬಿಲಿಟಿ. ಟೆಕ್ನಾಲಜಿಕಲ್ ಆಕ್ಸೆಸಿಬಿಲಿಟಿ ಅಂದ್ರೆ ಏನು? ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಅಂದ್ರೆ ನಮ್ಮ ಬಳಿ ಆ ವಸ್ತುವನ್ನು ತೆಗೆಯಲು ಸರಿಯಾದ ಟೂಲ್ಸ್ ಇರಬೇಕು. ಈಗ ಆಳವಾದ ಭೂಮಿಯೊಳಗೆ ಏನೋ ಇದೆ ಅಂತ ಗೊತ್ತಿದ್ರೂ ಅದನ್ ತೆಗಿಯೋಕೆ ಮಿಷಿನ್ ಇಲ್ಲ ಅಂದ್ರೆ ಅದು ರಿಸೋರ್ಸ್ ಆಗಲ್ಲ. ಓಕೆ, ಇದು ಅರ್ಥ ಆಯ್ತು. ಹಾಗಾದ್ರೆ ಎರಡನೇ ರೂಲ್ ಏನು? ಎರಡನೇದು ಎಕನಾಮಿಕ್ ಫೀಸಿಬಿಲಿಟಿ. ಅಂದ್ರೆ ₹1 ಬೆಲೆಯ ವಸ್ತುವನ್ನು ಭೂಮಿಯಿಂದ ತೆಗೆಯಲು ನಾವು ₹100 ಖರ್ಚು ಮಾಡಬಾರದು. ಅಯ್ಯೋ, ₹100 ಖರ್ಚು ಮಾಡಿದ್ರೆ ಲಾಭನೇ ಇಲ್ವಲ್ಲ? ಅದೇ ತಾನೇ ವಿಷಯ. ಲಾಭ ಇಲ್ಲ ಅಂದ್ರೆ ಅದು ನ್ಯಾಚುರಲ್ ರಿಸೋರ್ಸ್ ಆಗೋದಿಲ್ಲ. ಇನ್ನು 3ನೇ ರೂಲ್ ಬಂದು ಕಲ್ಚರಲ್ ಆಕ್ಸೆಪ್ಟಬಿಲಿಟಿ. ಕಲ್ಚರಲ್ ಆಕ್ಸೆಪ್ಟಬಿಲಿಟಿ ಅಂದ್ರೆ ಜನರಿಗೆ ಅದನ್ನು ಬಳಸಲು ಒಪ್ಪಿಗೆ ಇರ್ಬೇಕಲ್ವಾ? ಹೌದು. ಉದಾಹರಣೆಗೆ ನಮ್ಮ ಊರುಗಳಲ್ಲಿರುವ ದೇವರ ಕಾಡುಗಳಲ್ಲಿ ಮರ ಕಡಿಯುವುದಿಲ್ಲ. ಅಲ್ಲಿ ಮರ ಇದ್ರೂ ಜನ ಅದನ್ನ ಕಡಿಯೋಕೊಪ್ಪಲ್ಲ. ಅಂದ್ರೆ ಜನರ ನಂಬಿಕೆ ಕೂಡ ಮುಖ್ಯ ಆಗತ್ತೆ. ಸೊ ಒಂದು ವಸ್ತುವಿನ ಯುಟಿಲಿಟಿ ಅದಕ್ಕೆ ವ್ಯಾಲ್ಯೂ ಕೊಡುತ್ತೆ ಅಂತಾಯ್ತು. ಖಂಡಿತ. ಬೆಂಕಿ ಹೊತ್ತಿಸಲು ಒಂದು ಒಣಗಿದ ಕಡ್ಡಿ ಇದ್ರೂ ಅದಕ್ಕೂ ಬಹಳ ಯುಟಿಲಿಟಿ ಇದೆ. ಅದಕ್ಕೂ ಅದರದೇ ಆದ ವ್ಯಾಲ್ಯೂ ಇದೆ. ವಾವ್! ನಮ್ಗೆ ಇಷ್ಟೊಂದು ಟ್ರೆಷರ್ ಸಿಕ್ಮೇಲೆ ಅದನ್ನ ಸುಮ್ನೆ ಬಿಡೋಕಾಗಲ್ಲ. ಆಟವಾಡಿದ ನಂತರ ಲೆಗೋ ಬ್ರಿಕ್ಸ್ ಅನ್ನು ಬಣ್ಣದ ಆಧಾರದ ಮೇಲೆ ಬೇರೆ ಬೇರೆ ಡಬ್ಬದಲ್ಲಿ ಇಡ್ತೀವಲ್ಲ, ಹಾಗೆ ಇವುಗಳನ್ನು ವಿಂಗಡಣೆ ಮಾಡ್ಬೇಕು. ಹೌದು, ಹೀಗೆ ಗುಂಪು ಮಾಡೋದನ್ನೇ ಕ್ಲಾಸಿಫಿಕೇಶನ್ ಅಂತ ಕರೀತಾರೆ. ಈ ಕ್ಲಾಸಿಫಿಕೇಶನ್ನಲ್ಲಿ ರಿನ್ಯೂಯಬಲ್ ರಿಸೋರ್ಸಸ್ ಅಂದ್ರೆ ನಮ್ಮ ಪುರಾಣಗಳಲ್ಲಿ ಬರುವ ಅಕ್ಷಯ ಪಾತ್ರೆ ತರಹ ಅಲ್ವಾ? ಹೌದು, ಅಕ್ಷಯ ಪಾತ್ರೆ ತರಹನೇ. ಅಂದ್ರೆ ಎಷ್ಟು ತಿಂದ್ರೂ ಖಾಲಿಯಾಗದ ಸ್ನ್ಯಾಕ್ ಬೋಲ್ ಇದ್ದ ಹಾಗೆ. ಆದ್ರ ಉಳಿದವುಗಳ ಕಥೆ ಏನು? ಅವು ಖಾಲಿ ಆಗಲ್ವಾ? ಆಗ್ತವೆ. ನಾವು ವಸ್ತುಗಳನ್ನು ಎಸೆನ್ಷಿಯಲ್ ರಿಸೋರ್ಸಸ್ ಅಂದ್ರೆ ಬದುಕಲು ಬೇಕಾದ ಗಾಳಿ, ನೀರು ಅಂತ ವಿಂಗಡಿಸ್ಬೋದು. ಆಮೇಲೆ ಮನೆ ಕಟ್ಟಲು ಬೇಕಾದ ಮರ, ಮಿನರಲ್ಸ್ ಮತ್ತು ಮೆಟಲ್ಸ್ ಇರ್ತಲ್ಲ, ಕರೆಕ್ಟ್, ಅವುಗಳನ್ನು ಮೆಟೀರಿಯಲ್ ರಿಸೋರ್ಸಸ್ ಅಂತೀವಿ. ಇನ್ನು ಬೆಳಕು ಮತ್ತೆ ಫಾಸಿಲ್ ಫ್ಯೂಯಲ್ಸ್ನ ಎನರ್ಜಿ ರಿಸೋರ್ಸಸ್ ಅಂತ ವಿಂಗಡಿಸ್ಬೋದು. ಓಕೆ, ಹಾಗಾದ್ರೆ ಈ ಅಕ್ಷಯ ಪಾತ್ರೆಯಂತಹ ಸನ್ಲೈಟ್ ಮತ್ತು ವಿಂಡ್ಗಳು ರಿನ್ಯೂಯಬಲ್ ರಿಸೋರ್ಸಸ್ ಗುಂಪಿಗೆ ಸೇರುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಆದ್ರೆ ಕಲ್ಲಿದ್ದಲು ಅಥವಾ ಫಾಸಿಲ್ ಫ್ಯೂಲ್ಸ್ಗಳು ನಾನ್ ರಿನ್ಯೂಯಬಲ್ ರಿಸೋರ್ಸಸ್ ಆಗಿರ್ತವೆ. ಅಂದ್ರೆ ಇವು ಒಮ್ಮೆ ಖಾಲಿಯಾದ್ರೆ ಮತ್ತೆ ಹುಟ್ಟಲು ಲಕ್ಷಾಂತರ ವರ್ಷಗಳು ಬೇಕು ಅಂತ ಕೇಳ್ಪಟ್ಟಿದೀನಿ. ನಿಜನಾ? 100% ನಿಜ. ಅದಕ್ಕೆ ಕ್ಲಾಸಿಫಿಕೇಶನ್ ಮಾಡೋದ್ರಿಂದ ನಮ್ಗೆ ಯಾವ ನ್ಯಾಚುರಲ್ ರಿಸೋರ್ಸಸ್ ಅನ್ನು ಉಳಿಸಬೇಕು ಎನ್ನುವ ಅರಿವು ಮೂಡುತ್ತೆ. ಹೌದು, ನಾಳಿನ ಭವಿಷ್ಯಕ್ಕಾಗಿ ನಾವು ಇವುಗಳನ್ನು ಬಹಳ ಹುಷಾರಾಗಿ ಬಳಸಬೇಕು. ಇವತ್ತಿನ ಚರ್ಚೆ ನಿಜಕ್ಕೂ ಅದ್ಭುತವಾಗಿತ್ತು. ಹೌದು, ನಮ್ಮ ಕಾನ್ಸೆಪ್ಟ್ಸ್ ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಖಂಡಿತ. ಈ ಅಧ್ಯಯನ ಮುಗಿಸೋ ಮುನ್ನ ಒಂದು ಕುತೂಹಲಕಾರಿ ಯೋಚನೆ. ಹೊರಗಡೆ ಆಟವಾಡಲು ಹೋದಾಗ ದಾರಿಯಲ್ಲಿ ಒಂದು ಸಾಮಾನ್ಯ ಕಲ್ಲು ಅಥವಾ ಮಣ್ಣು ಸಿಗ್ಬಹುದು. ಭವಿಷ್ಯದಲ್ಲಿ ಹೊಸ ಟೂಲ್ಸ್ ಬಂದಾಗ ಆ ಕಲ್ಲು ಕೂಡ ಒಂದು ಹೊಸ ಮತ್ತು ಅದ್ಭುತವಾದ ನ್ಯಾಚುರಲ್ ರಿಸೋರ್ಸ್ ಆಗ್ಬಹುದಾ? ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ.